ಈ ರೀತಿಯ ಒಂದು ಬೀಟ್ರೂಟ್ ಟಿಕ್ಕಿನ ಮನೆಯಲ್ಲಿ ಮಾಡ್ಕೊಂಡು ಟೀ ಜೊತೆ ತಿಂತಾ ಇದ್ರೆ ಆಹಾ, ಎಷ್ಟು ತಿಂದ್ರು ಇನ್ನೂ ಬೇಕು ಅಂತ ನೀವೇ ಹೇಳ್ತೀರಾ. ನಾನು ಬೀಟ್ರೂಟ್ ಜ್ಯೂಸ್ನ ಹಲ್ವಾ ಮಾಡೋಕೆ ಉಪಯೋಗಿಸ್ಕೊಂಡು ಅದರ ಮಿಕ್ಕಿರುವ ಪಲ್ಪ್ ಇದೆಯಲ್ಲ, ಆ ಪಲ್ಪನ ಉಪಯೋಗಿಸ್ಕೊಂಡು ಇಲ್ಲಿ ಟಿಕ್ಕಿ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಜ್ಯೂಸ್ ತೆಗೆದೆಲ್ಲ ಹಾಗೇನೆ ಟಿಕ್ಕಿ ಮಾಡ್ಬೋದು. ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸು ಹಾಕೊಳ್ತಾ ಇದ್ದೀನಿ. ಒಂದು ದಪ್ಪ ಈರುಳ್ಳಿ ಚಿಕ್ಕದಾಗಿ ಕತ್ತರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಬೈಂಡಿಂಗ್ಗೋಸ್ಕರ ಹುರಿಗಡಲೆ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೀನಿ. ಈಗ ಎಲ್ಲವನ್ನು ಸೇರಿಸಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಿ. ಚೂರು ಜೀರಿಗೆ ಪುಡಿ, ಧನಿಯಾ ಪುಡಿ. ಟಿಕ್ಕಿ ಮಾಡಲು ಈಗ ಪಲ್ಪನ ಸ್ವಲ್ಪ ಕೈನಲ್ಲಿ ತೆಗೆದುಕೊಂಡು ಇದನ್ನ ಉಂಡೆ ಮಾಡಿಕೊಂಡು ಚಟ್ಟೆಯಾಗಿ ತಟ್ಟಬೇಕು. ಕಾರ್ನ್ಫ್ಲೋರ್ಗೆ ನೀರು ಹಾಕೊಂಡು ಸ್ಲರಿ ಮಾಡಿಕೊಂಡು ಅದರಲ್ಲಿ ತಿರುಗಿಸಿಕೊಳ್ಳಿ. ಮತ್ತೆ ರವೆಯಲ್ಲಿ ಹಾಗೆ ಒಮ್ಮೆ ತಿರುಗಿಸಿ. ಈಗ ಎಣ್ಣೆ ಹಚ್ಚಿದ ಬಿಸಿಯಾದ ತವದ ಮೇಲೆ ಹಾಕಿ ಅದನ್ನು ಎರಡು ಬದಿಯಲ್ಲಿ ತಿರುಗಿಸ್ತಾ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಬಹುದು. ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಚೆನ್ನಾಗಿ ಬೇಯುವವರೆಗೂ ಬದಿ ನೋಡಿಕೊಂಡು ತಿರುಗಿಸಿಕೊಳ್ಳಿ. ಈಗ ಎರಡನೇ ಬದಿಗೂ ತುಪ್ಪವನ್ನು ಸ್ವಲ್ಪವಾಗಿ ಹಚ್ಕೊಳ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಲು ಬಿಡ್ತಾ ಇದ್ದೀನಿ. ಈಗ ನಮ್ಮ ಬೀಟ್ರೂಟ್ ಟಿಕ್ಕಿ ಗರಿ ಗರಿಯಾಗಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತಯಾರಾಗಿ ನಿಂತಿದೆ. ಟೀ ರೆಡಿನಾ? ಟೀ ಜೊತೆಗಾದ್ರೂ ತಿನ್ನಿ, ಅನ್ನ ಜೊತೆಗಾದ್ರೂ ತಿನ್ನಿ, ಹಾಗೆ ಬಾಯಿಗೆ ಸುಮ್ಮನೆನಾದ್ರೂ ತಿನ್ನಿ. ತುಂಬಾ ಸಖತ್ತಾಗಿದೆ. ಒಂದ್ಸರಿ ಮಾಡಿ ನೋಡಿ, ಆಮೇಲೆ ನನಗೆ ಕಾಮೆಂಟ್ ಮಾಡಿ. ಇಷ್ಟವಾದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಬಾರಿ ನಾನು ರವೆ ಹಾಕಿ ಟಿಕ್ಕಿ ಮಾಡಿದ್ರೆ, ಇವಾಗ ರವೆ ಹಾಕದಲ್ಲೇ ಟಿಕ್ಕಿ ಮಾಡಿ ನೋಡಿದ್ದೀನಿ. ಸೊ ರವೆ ಹಾಕದಲ್ಲೇ ಟಿಕ್ಕಿ ಮಾಡಿದ್ರೆ ನಿಮ್ಗೆ ಆ ಕ್ರಂಚಿನೆಸ್ ಏನಿದೆ ಫಸ್ಟ್ ಟೈಮ್ ಮಾಡಿದಾಗ ಅದು ಬರೋದಿಲ್ಲ. ಟೇಸ್ಟ್ ಎಲ್ಲ ಸೇಮ್ ಆಗಿದೆ, ಆದ್ರೆ ಆ ಕ್ರಂಚಿನೆಸ್ ಇದೆಯಲ್ಲ ರವದು, ಅದು ಇದ್ರೆ ಅದರ ಮಜಾನೇ ಬೇರೆ. ಸೊ ರವೆ ಹಾಕಿ ಮಾಡಿ, ತುಂಬಾ ಸೂಪರ್ ಆಗಿರುತ್ತೆ. ನನ್ನ ಎಲ್ಲ ವಿಡಿಯೋಗಳನ್ನು ಕೊನೆಯವರೆಗೂ ನೋಡಿ, ಆವಾಗ ನಿಮ್ಗೆ ವಿಡಿಯೋ ಪೂರ್ತಿ ಅರ್ಥ ಆಗತ್ತೆ. ನನಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ್ಮೇಲೆ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಮತ್ತೆ ಬಂದು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟಾಟಾ.